ನಮಸ್ಕಾರ. ಈಗ ನೀವು ಏನೋ ಹುಡುಕ್ತಾ ಇದ್ದೀರಿ ಅನ್ಕೊಳ್ಳಿ. ಆಳವಾದ ಆಧ್ಯಾತ್ಮಿಕ ಒಳನೋಟಗಳು, ಪ್ರಾಚೀನ ಜ್ಞಾನ, ಈ ಥರ. ಹೌದು ಹೌದು. ಆಗ ನಿಮ್ಮ ಮೊದಲ ಯೋಚನೆ, ಒಂದು ನಿಮಿಷ, ಟೆಸ್ಲಾ ಕಾರು ಹೇಗೆ ಕೆಲ್ಸ ಮಾಡುತ್ತೆ ನೋಡೋಣ ಅಂತ ಇರುತ್ತಾ? ಖಂಡಿತ ಇಲ್ಲ. ಅಲ್ವಾ? ಅದೆಲ್ಲಿಂದ ಬಂತು? ಆಧ್ಯಾತ್ಮಿಕತೆಗೂ ಆ ಹೈಟೆಕ್ ಕಾರುಗಳಿಗೂ ಎಲ್ಲಿಯ ಸಂಬಂಧ ಅಂತ ಅನ್ಸುತ್ತೆ ಸಾಮಾನ್ಯವಾಗಿ. ಹೌದು. ಆದ್ರೂ ನೋಡಿ, ಇವತ್ತು ನಾವು ನೋಡ್ತಾ ಇರೋ ಈ ಆಕರಗಳು ಇದೆಯಲ್ಲ, ಸುಂದರ್ ರಾಜನ್ ಅವರ ಒಂದು ಬ್ಲಾಗ್ ಪೋಸ್ಟ್, ಆಮೇಲೆ ಕೆಲವು ಯೂಟ್ಯೂಬ್ ವಿಡಿಯೋಗಳು, ಇಮೇಲ್ ಕೂಡ, ಇವು ಗುರುಪೂರ್ಣಿಮೆಯ ಸಂದರ್ಭದಲ್ಲಿ, ಅಂದ್ರೆ ನಿರ್ದಿಷ್ಟವಾಗಿ ಆಗಸ್ಟ್ 21, 2025 ಗುರುಪೂರ್ಣಿಮೆ ಬಗ್ಗೆ ಮಾತಾಡ್ತಾವೆ. ಅಲ್ಲಿ ಇಂಥದ್ದೊಂದು ಅನಿರೀಕ್ಷಿತ, ತುಂಬಾನೇ ಕುತೂಹಲಕಾರಿ ಸಂಪರ್ಕವನ್ನ ಹೇಳ್ತಾ ಇವೆ. ಹೌದು ಹೌದು. ಆ ನಿರ್ದಿಷ್ಟ ಗುರುಪೂರ್ಣಿಮೆಯ ದಿನ ಏನಾಗುತ್ತೆ ಅಂದ್ರೆ, ಮಾಮೂಲಿ ಪೂಜೆ, ಹವನ, ಮಂತ್ರ ಹೇಳೋದು ಇವುಗಳ ಬದಲಿಗೆ ಒಂದು ವಿಶಿಷ್ಟವಾದ ರೂಪಕವನ್ನ, ಅಂದ್ರೆ ಒಂದು ಹೋಲಿಕೆಯನ್ನ ಧ್ಯಾನ ಯೋಗಿಯ ಆಧ್ಯಾತ್ಮಿಕ ಪಯಣಕ್ಕೆ ಅರ್ಪಣೆ ತರ ಕೊಟ್ಟಿದ್ದಾರೆ ಅಂತ ಈ ಮೂಲಗಳು ಹೇಳ್ತವೆ. ಇದು ಖಂಡಿತವಾಗ್ಲೂ ಬೇರೆ ಥರಾನೇ ಇದೆ. ಹೌದು. ಹಾಗಾಗಿ ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶವೇ ಈ ಅಸಾಮಾನ್ಯ ಹೋಲಿಕೆಯನ್ನು ಸ್ವಲ್ಪ ಬಿಡಿಸಿ ನೋಡೋದು. ಒಂದು ಕಡೆ ಸೆಲ್ಫ್ ಡ್ರೈವಿಂಗ್ ಟೆಸ್ಲಾ ಕಾರು, ಇನ್ನೊಂದು ಕಡೆ ಧ್ಯಾನ ಮಾರ್ಗದಲ್ಲಿ ಹೋಗುತ್ತಿರುವ ಯೋಗಿಯ ಆಧ್ಯಾತ್ಮಿಕ ಪ್ರಯಾಣ. ಆಖರಗಳಲ್ಲೇ ಸ್ಪಷ್ಟವಾಗಿ ಹೇಳಿದ ಹಾಗೆ, ಇದು ನಿಮ್ಮ ಭಾನುವಾರದ ಸತ್ಸಂಗದಲ್ಲೋ ಅಥವಾ ಗುರುವಾರದ ಸ್ಟಡಿ ಸರ್ಕಲ್ನಲ್ಲೋ ಕೇಳೋ ವಿಷಯ ಅಲ್ಲವೇ ಅಲ್ಲ. ಖಂಡಿತ ಅಲ್ಲ. ಇದು ನಮ್ಮನ್ನು ಸ್ವಲ್ಪ ಎಚ್ಚರಗೊಳಿಸಿ ಬೇರೆ ರೀತಿ ಯೋಚನೆ ಮಾಡಿಸೋ ಪ್ರಯತ್ನದ ಹಾಗೆ ಕಾಣ್ತಾ ಇದೆ. ಸರಿ, ಇದರ ಒಳಗೆ ಹೋಗಿ ನೋಡೋಣವೇ? ಖಂಡಿತ ಖಂಡಿತ. ಮೊದಲು ಆ ಗುರುಪೂರ್ಣಿಮೆಯ ಸಂದರ್ಭ ಇದೆಯಲ್ಲ, ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಅನ್ಸುತ್ತೆ ನನಗೆ. ಸರಿ, ಗುರುಪೂರ್ಣಿಮೆ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಗುರುಗಳನ್ನ, ಟೀಚರ್ಸ್, ಗೈಡ್ಸ್ ಅವರೆಲ್ಲ ಗೌರವಿಸೋ, ನೆನಪಿಸ್ಕೊಳ್ಳೋ ದಿನ ತಾನೇ? ಹೌದು. ಈ ಬ್ಲಾಗ್ ವಿಡಿಯೋಗಳಲ್ಲೂ ಹೇಳಿದ ಹಾಗೆ ಈ ದಿನ ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಸ್ತೋತ್ರ ಹೇಳ್ತಾರೆ, ಕಾಣಿಕೆ ಕೊಡ್ತಾರೆ. ಇದೆಲ್ಲ ನಮಗೆ ಗೊತ್ತಿರೋ ಆಚರಣೆಗಳು ತಾನೇ? ಹೌದು, ಸಾಂಪ್ರದಾಯಿಕ ಆಚರಣೆಗಳು. ಆದರೆ ಇಲ್ಲಿ ಈ ಆಕರಗಳು ಹೇಳೋ ಪ್ರಕಾರ ಸುಂದರರಾಜನವರು ಈ ಮಾಮೂಲಿ ದಾರಿಗಳನ್ನ ಬಿಟ್ಟು ಬೇರೇನೂ ಟ್ರೈ ಮಾಡಿದ್ದಾರೆ. ಅಂದ್ರೆ ಹೂವು, ಹಣ್ಣು, ಪೂಜೆ ಬದಲಿಗೆ ಒಂದು ಥಾಟ್ ಪ್ರೊವೋಕಿಂಗ್ ರೂಪಕವನ್ನ, ಒಂದು ಹೋಲಿಕೆಯನ್ನ ಅರ್ಪಿಸ್ತಾ ಇದ್ದಾರೆ. ಮತ್ತೆ ಅದು ಸುಮ್ಮನೆ ಯಾವುದೋ ಒಂದು ರೂಪಕ ಅಲ್ಲ, ಒಂದು ವಾಕ್ಯ ಇದೆಯಲ್ಲ ಆಕರಗಳಲ್ಲಿ, ಅದು ನಿಜವಾಗ್ಲೂ ಗಮನ ಸೆಳೆಯುತ್ತೆ. ಇದು ನಿಮ್ಮ ಭಾನುವಾರದ ಸತ್ಸಂಗದಲ್ಲಾಗ್ಲಿ, ಗುರುವಾರದ ಅಧ್ಯಯನ ಕೂಟದಲ್ಲಾಗ್ಲಿ ಕೇಳಲು ಸಿಗದ ವಿಷಯ. ಇದು ನಿಮ್ಮನ್ನು ಎಚ್ಚರಗೊಳಿಸಲು ಉದ್ದೇಶಿಸಿದೆ ಅಂತ. ಹೌದು. ಈ ಯುನೀಕ್ನೆಸ್, ಈ ಅಸಾಮಾನ್ಯತೆ ಮೇಲೆ ಯಾಕಿಷ್ಟು ಒತ್ತು ಕೊಡ್ತಾ ಇದ್ದಾರೆ? ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗತ್ತೆ ಅನ್ಸುತ್ತೆ ಅಲ್ವಾ? ಬಹುಶಃ ಹೇಗೆ ಹೇಳೋದು, ಈ ಹಳೆ ಶಾಶ್ವತವಾದ ಸ್ಪಿರಿಚುವಲ್ ಕಾನ್ಸೆಪ್ಟ್ಗಳನ್ನು ತಗೊಂಡು ಅದನ್ನ ಈಗಿನ ತುಂಬಾನೇ ಮಾಡರ್ನ್ ಆದ, ಆಲ್ಮೋಸ್ಟ್ ಫ್ಯೂಚರಿಸ್ಟಿಕ್ ಅನಿಸೋ ಟೆಕ್ನಾಲಜಿ ಜೊತೆ ಲಿಂಕ್ ಮಾಡಿದಾಗ ಏನೋ ಒಂದು ಹೊಸ ಬೆಳಕು ಸಿಗಬಹುದು, ಅಥವಾ ನಮ್ಮ ಈಗಿನ ಜಗತ್ತಿಗೆ ಅದು ಹೆಚ್ಚು ರಿಲೇಟ್ ಆಗಬಹುದು. ಇಲ್ಲಾಂದ್ರೆ ನಾವು ಮಾಮೂಲಿಯಾದಿ ಯೋಚನೆ ಮಾಡೋ ರೀತಿಯಿಂದ ಹೊರಗೆ ಬಂದು, ಓ ಹೀಗೂ ಇರಬಹುದಾ ಅಂತ ಪ್ರಶ್ನೆ ಕೇಳೋ ಹಾಗೆ ಮಾಡಬಹುದು. ಖಂಡಿತವಾಗ್ಲೂ ಗಮನ ಸೆಳೆಯೋ ಒಂದು ವಿಧಾನವಿದು. ಹೌದು, ಗಮನ ಅಂತೂ ಸೆಳೆಯುತ್ತೆ. ಸಾಮಾನ್ಯ ಸತ್ಸಂಗದಲ್ಲಿ ಯಾರಾದ್ರೂ ಟೆಸ್ಲಾ ಕಾರಿನ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಒಮ್ಮೆ ತಿರುಗಿ ನೋಡ್ತಾರೆ. ಖಂಡಿತ. ಹಾಗಾದ್ರೆ ಈ ರೂಪಕದ ಒಳಗಿರೋದೇನು? ಇದು 2 ಸ್ಪೆಸಿಫಿಕ್ ಟೆಸ್ಲಾ ಫೀಚರ್ಸ್ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಒಂದು ಲೈಫ್ ಟೈಮ್ ಚಾರ್ಜಿಂಗ್, ಇನ್ನೊಂದು ಫುಲ್ ಸೆಲ್ಫ್ ಡ್ರೈವಿಂಗ್, FSD ಅಂತಾರಲ್ಲ ಅದು. ಹೌದು. ಇದರ ಅರ್ಥ ಏನು? ಈಗ ಎಲ್ಲರಿಗೂ, ವಿಶೇಷವಾಗಿ ಭಾರತದಲ್ಲಿರೋರಿಗೆ ಟೆಸ್ಲಾ ಅಷ್ಟೊಂದು ಪರಿಚಯ ಇಲ್ಲದಿರಬಹುದು. ಇದನ್ನ ಹೇಗೆ ವಿವರಿಸಿದ್ದಾರೆ? ಅದೃಷ್ಟಕ್ಕೆ ಆ ಯೂಟ್ಯೂಬ್ ವಿಡಿಯೋ ಇದೆಯಲ್ಲ, ಟೆಸ್ಲಾ ಹೌ ವುಡ್ ಯು ಡಿಸ್ಕ್ರೈಬ್ FSD ಟು ಫೋಕ್ಸ್ ಇನ್ ಇಂಡಿಯಾ ಅಂತ, ಅದು ಇದನ್ನ ತುಂಬಾ ಸರಳವಾಗಿ ಹೇಳುತ್ತೆ. FSD ಅಂದ್ರೆ ಫುಲ್ ಸೆಲ್ಫ್ ಡ್ರೈವಿಂಗ್. ಓಕೆ. ಅಂದ್ರೆ ಕಾರು ತಾನಾಗೇನೆ ಓಡುತ್ತೆ, ನೀವು ಕಾರಲ್ಲಿ ಕೂತು ಅಡ್ರೆಸ್ ಹೇಳಿದ್ರೆ ಸಾಕು, ಈಗ ಬೆಂಗಳೂರಿನ MG ರೋಡ್ಗೆ ಹೋಗು ಅಂತ ಹೇಳಿದ್ರೆ ಸಾಕಾ? ನಾವು ಸ್ಟೀರಿಂಗ್, ಬ್ರೇಕ್ ಏನು ಮುಟ್ಬೇಕಾಗಿಲ್ವಾ? ಏನೂ ಬೇಡ. ಆ ವಿಡಿಯೋದಲ್ಲಿ ಹೇಳೋ ಹಾಗೆ ಕಾರ್ಲಿರೋ ಕಂಪ್ಯೂಟರ್, ಕ್ಯಾಮ್ರಾ, ಸೆನ್ಸರ್ಗಳೆಲ್ಲ ಸೇರಿ ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ತರ ಕೆಲಸ ಮಾಡುತ್ತೆ. ಟ್ರಾಫಿಕ್ ರೂಲ್ಸ್ ಪಾಲಿಸುತ್ತೆ, ಬೇರೆ ಗಾಡಿಗಳಿಂದ ಡಿಸ್ಟೆನ್ಸ್ ಇಡುತ್ತೆ, ಟ್ರಾಫಿಕ್ ಜಾಮ್ ಇದ್ರೆ ನಿಭಾಯಿಸುತ್ತೆ, ಕೊನೆಗೆ ನಿಮ್ಮನ್ನ ಸೇಫ್ ಆಗಿ ನೀವು ಹೇಳದ ಜಾಗಕ್ಕೆ ತಲುಪಿಸುತ್ತೆ. ಅಬ್ಬಾ, ಇದು ಒಂಥರ ಪರ್ಮನೆಂಟ್ ಡ್ರೈವರ್ ಇದ್ದ ಹಾಗೆ ಆಯ್ತಲ್ವಾ, ಸಾಫ್ಟ್ವೇರ್ ರೂಪದಲ್ಲಿ. ಹೌದು, ಕರೆಕ್ಟ್, ಅದೇ ತರ. ಅದು FSD. ಇದು ಕೇಳೋಕೇನೆ ರೋಮಾಂಚನಕಾರಿ. ಸರಿ, ಇನ್ನೊಂದು ಹೇಳಿದ್ರಲ್ಲ, ಲೈಫ್ ಟೈಮ್ ಚಾರ್ಜಿಂಗ್, ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ? ಅದ್ರ ಬಗ್ಗೆನೂ ಆ ವಿಡಿಯೋದಲ್ಲಿ ವಿವರಣೆ ಇದೆ. ಈಗ ನೋಡಿ,
ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ ಕಾರ್ಗೆಲ್ಲ ಚಾರ್ಜ್ ಮಾಡಿದಾಗ ಪ್ರತಿ ಸಲ ದುಡ್ಡು ಕೊಡ್ಬೇಕಲ್ವಾ, ಪೆಟ್ರೋಲ್ ಹಾಕಿದ್ದ ಹಾಗೆ. ಹೌದು. ಆದ್ರೆ ಈ ಲೈಫ್ ಟೈಮ್ ಚಾರ್ಜಿಂಗ್ ಅಂದ್ರೆ ನೀವು ಆ ನಿರ್ದಿಷ್ಟ ಟೆಸ್ಲಾ ಕಾರು ತಗೊಂಡ್ಮೇಲೆ ಟೆಸ್ಲಾದವರದ್ದೇ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಆ ಕಾರು ಇರೋವರೆಗೂ ಲೈಫ್ ಲಾಂಗ್ ಫ್ರೀಯಾಗಿ ಚಾರ್ಜ್ ಮಾಡ್ಕೋಬಹುದು. ಲೈಫ್ ಲಾಂಗ್ ಫ್ರೀ ಚಾರ್ಜಿಂಗ್. ಆಮೇಲೆ ಚಾರ್ಜಿಂಗ್ಗೆ ಖರ್ಚೇ ಇಲ್ವಾ? ಖರ್ಚಿಲ್ಲ. ಆ ವಿಡಿಯೋದಲ್ಲಿ ಇದನ್ನ ಒಂದು ಪ್ರೀಪೇಯ್ಡ್ ಸಿಮ್ ಕಾರ್ಡ್ಗೆ ಹೋಲಿಸಿದ್ದಾರೆ. ಆದ್ರೆ ಆ ಸಿಮ್ಮಲ್ಲಿರೋ ಬ್ಯಾಲೆನ್ಸ್ ಯಾವತ್ತೂ ಖಾಲಿನೇ ಆಗಲ್ಲ. ಓಹೋ. ನೀವು ಎಷ್ಟೇ ಓಡಿಸಿ ಎಷ್ಟೇ ಚಾರ್ಜ್ ಮಾಡಿ ಅದು ಫ್ರೀ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ FST ಅಂದ್ರೆ ಕಾರು ನಿಮ್ಗೋಸ್ಕರ ಓಡುತ್ತೆ. ಲೈಫ್ ಟೈಮ್ ಚಾರ್ಜಿಂಗ್ ಅಂದ್ರೆ ಆ ಕಾರಿಗೆ ಲೈಫ್ ಲಾಂಗ್ ಫ್ರೀ ಪೆಟ್ರೋಲ್ ಅಂದ್ರೆ ಎಲೆಕ್ಟ್ರಿಸಿಟಿ. ಸರಿ ಸರಿ. ಈಗ ಈ ಎರಡು ಟೆಸ್ಲಾ ಫೀಚರ್ಗಳ ಬಗ್ಗೆ ಒಂದು ಐಡಿಯಾ ಬಂತು. FST ತಾನಾಗೇ ಓಡೋದು, ಲೈಫ್ ಟೈಮ್ ಚಾರ್ಜಿಂಗ್ ಜೀವನ ಪೂರ್ತಿ ಫ್ರೀ ಎನರ್ಜಿ. ಹಾಗಾದ್ರೆ ಮೂಲ ರೂಪಕ ಏನು ಹೇಳುತ್ತೆ? ಆ ಬ್ಲಾಗ್, ಇಮೇಲ್, ವಿಡಿಯೋಗಳ ಪ್ರಕಾರ ಫಾರ್ಮುಲಾ ಹೇಗಿದೆ? ಸೆಲ್ಫ್ ಡ್ರೈವಿಂಗ್ ಟೆಸ್ಲಾ ಕಾರು ಪ್ಲಸ್ ಜೀವನಗಳ ಚಾರ್ಜಿಂಗ್. ಇಲ್ಲಿ ಲೈಫ್ ಟೈಮ್ ಅಲ್ಲ, ಲೈಫ್ ಟೈಮ್ಸ್ ಅಂತ ಪ್ಲೂರಲ್ ಬಳಸಿದ್ದಾರೆ. ಹೌದು, ಅದು ಮುಖ್ಯ. ಪ್ಲಸ್ FST = ಧ್ಯಾನಯೋಗಿಯ ಆಧ್ಯಾತ್ಮಿಕ ಪಯಣ. ಇಲ್ಲಿಂದ ವಿಷಯ ನಿಜವಾಗ್ಲೂ ಡೀಪ್ ಆಗುತ್ತೆ. ನೋಡಿ, ಈ ಆಕಾರಗಳು ಈ ರೂಪಕವನ್ನ ನಮ್ಮ ಮುಂದೆ ಇಡ್ತವೆ. ಆದರೆ ಇದರ ಪೂರ್ತಿ ಅರ್ಥವನ್ನ, ಎಲ್ಲ ಡೀಟೇಲ್ಸನ್ನ ಒಂದೇ ಸಲಾಕೆ ಹೇಳ್ಬಿಡೋದಿಲ್ಲ. ಹಾಗಾದ್ರೆ ಬದಲಿಗೆ ಇದರ ಸಿಂಬಾಲಿಕ್ ಮೀನಿಂಗ್ ಬಗ್ಗೆ ಕೆಲವು ಮುಖ್ಯವಾದ ಕ್ಲೂಸ್, ಸುಳಿವುಗಳನ್ನ ಮಾತ್ರ ಕೊಟ್ಟು ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮುಂದಿನ ಪೋಸ್ಟ್ಗಳಲ್ಲಿ ಹೇಳ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಓಕೆ. ಹಾಗಾದ್ರೆ ಸದ್ಯಕ್ಕೆ ನಮಗ್ ಸಿಕ್ಕಿರೋ ಸುಳಿವುಗಳೇನು? ಈ ಜೀವಮಾನಗಳ ಚಾರ್ಜಿಂಗ್ ಮತ್ತೆ FSD ಸ್ಪಿರಿಚುವಲ್ ಆಗಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ? ಆಕರಗಳು ಹೇಳೋ ಪ್ರಕಾರ ಲೈಫ್ ಟೈಮ್ಸ್ ಚಾರ್ಜಿಂಗ್. ಮತ್ತೆ ಹೇಳ್ತೀನಿ, ಆ ಜೀವಮಾನಗಳ ಅನ್ನೋ ಬಹುವಚನ ಮುಖ್ಯ. ಇದು ಗುರುವಿನ ಕೃಪೆಯನ್ನ ಸೂಚಿಸುತ್ತೆ. ಗುರು ಕೃಪೆ? ಹೌದು. ಇದು ಬಹುಶಃ ಈ ಒಂದೇ ಜನ್ಮದಲ್ಲ, ಹಿಂದಿನ ಹಲವಾರು ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಹೊಟ್ಟು ಫಲ ಇರಬಹುದು. ಅಥವಾ ಸಾಧಕನಿಗೆ ಸಿಕ್ಕಿರೋ ಆ ಗುರುವಿನ ಅನುಗ್ರಹ ಇದೆಯಲ್ಲ, ಅದು ಯಾವತ್ತೂ ಬತ್ತಿ ಹೋಗದಿರೋ ಒಂದು ಅಕ್ಷಯವಾದ ಶಕ್ತಿ ಇದ್ದಾಗಿರ್ಬೋದು. ಲೈಫ್ ಟೈಮ್ ಬದಲು ಲೈಫ್ ಟೈಮ್ಸ್ ಅಂದಿರೋದ್ರಲ್ಲಿ ಅದೇ ಅರ್ಥ ಇರೋ ಹಾಗಿದೆ. ಓ, ಅಂದ್ರೆ ಇದು ಈ ಜನ್ಮದಲ್ಲಿ ನಾವು ಮಾಡಿದ ಪ್ರಯತ್ನಕ್ಕಿಂತ ಜನ್ಮ ಜನ್ಮಾಂತರದಿಂದ ಬಂದಿರೋ ಒಂದು ಗ್ರೇಸ್, ಒಂದು ಸಿದ್ಧತೆ ಅನ್ನೋ ಥರನಾ? ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಆ ರೀತಿ ಅರ್ಥ ಬರೋ ಸಾಧ್ಯತೆ ತುಂಬಾ ಇದೆ. ಇನ್ನು FST ಅಂದ್ರೆ ಫುಲ್ ಸೆಲ್ಫ್ ಡ್ರೈವಿಂಗ್ ಇದೆಯಲ್ಲ, ಅದು ಗುರು ಆ ಸಾಧಕನಲ್ಲಿ ನೆಟ್ಟಿರುವ ಅಥವಾ ಇಂಪ್ಲಾಂಟ್ ಮಾಡಿರುವ ಗುರಿ ಅಥವಾ ಗಮ್ಯಸ್ಥಾನವನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಅರ್ಥ, ಕಾರು ಅಂದ್ರೆ ಯೋಗಿ ಅಂದ್ಕೊಂಡ್ರೆ, ಈ ಯೋಗಿಗೆ ಜನ್ಮ ಜನ್ಮಾಂತರದ ಕೃಪೆ, ಲೈಫ್ ಟೈಮ್ಸ್ ಚಾರ್ಜಿಂಗ್ ಇದೆ, ಮತ್ತೆ ಗುರುವು ಫಿಕ್ಸ್ ಮಾಡಿದ ಒಂದು ಪಕ್ಕಾ ಡೆಸ್ಟಿನೇಷನ್ FSDಯ ಗುರಿ ಇದೆ. ಹೌದು. ಇವೆರಡೂ ಸೆಟ್ ಆದ್ಮೇಲೆ ಆ ದಾರಿಯಲ್ಲಿ ಬಹುತೇಕ ಆಟೋಮ್ಯಾಟಿಕ್ ಆಗಿ ಆ ಗುರು ಕೊಟ್ಟ ಗೈಡೆನ್ಸ್ನಲ್ಲೇ ಹೋಗ್ತಾ ಇರುತ್ತಾ? ಹೌದು. ಬಹುಶಃ ಸುಂದರ್ರಾಜನವರು ಹೇಳೋಕ್ ಹೊರಟಿರೋ ಮೂಲ ಐಡಿಯಾ ಇದೇ ಇರ್ಬೋದು. ಅಂದ್ರೆ ಕೆಲವು ಸ್ಪಿರಿಚುವಲ್ ಪಾತ್ಗಳಲ್ಲಿ ಸಾಧಕನ ಸ್ವಂತ ಎಫರ್ಟ್ಗಿಂತ ಗುರುಕೃಪೆ ಮತ್ತೆ ಆ ಮೊದಲೇ ಫಿಕ್ಸ್ ಆದ ಗೋಲ್ ಇದೆಯಲ್ಲ, ಅದೇ ಮುಖ್ಯ ಆಗತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಕಾಣುತ್ತೆ. ಅಂದ್ರೆ ಜರ್ನಿ ಶುರು ಆಗೋಕ್ಕೂ ಮುಂಚೆನೇ ಕೆಲವು ಮೇಜರ್ ಸೆಟಪ್ ಆಗ್ಬಿಡುತ್ತೆ. ಕೃಪೆ ಸಿಗೋದು, ಗುರಿ ಫಿಕ್ಸ್ ಆಗೋದು, ಇವು ತುಂಬಾ ಮುಖ್ಯ. ಇದಾದ್ಮೇಲೆ ಪ್ರಯಾಣ ಆ ಅಡಿಪಾಯದ ಮೇಲೆ ಆ ಗೈಡೆನ್ಸ್ನಲ್ಲೇ ಹೋಗುತ್ತೆ. ಈಗ FSD ಟೆಸ್ಲಾದಲ್ಲಿ ಒಮ್ಮೆ ಡೆಸ್ಟಿನೇಷನ್ ಸೆಟ್ ಮಾಡಿದ್ರೆ ಕಾರು ತಾನಾಗೆ ದಾರಿ ಕಂಡಿಡಿದು ಹೋಗುತ್ತಲ್ಲ, ಆ ಥರ. ಮತ್ತೆ ಇನ್ನೊಂದು ಪಾಯಿಂಟು, ಇದು ಸ್ಪೆಸಿಫಿಕ್ ಆಗಿ ಧ್ಯಾನ ಯೋಗಿಯ ಪಯಣಕ್ಕೆ ಹೋಲಿಸಿದ್ದು. ಸುಮ್ನೆ ಯೋಗಿ ಅಂತಲ್ಲ, ಧ್ಯಾನ ಯೋಗಿ. ಅದಕ್ಕೇನಾದ್ರೂ ಮಹತ್ವ ಇದೆಯಾ? ಖಂಡಿತ ಇರ್ಬೋದು. ಆ ಒತ್ತು ಮುಖ್ಯ ಅನ್ಸತ್ತೆ. ಧ್ಯಾನ ಮಾರ್ಗದಲ್ಲಿ ಏನಾಗುತ್ತೆ, ಆಂತರಿಕ ಗಮನ, ಸಾಕ್ಷಿಯಾಗಿರೋದು, ಒಂದ್ ರೀತಿ ಒಳಗಡೆ ಸುಮ್ನಿರೋದು, ಇನ್ನರ್ ಪ್ಯಾಸಿವಿಟಿ, ಇವು ಮುಖ್ಯವಾಗುತ್ತೆ. ಹೌದು. ಬಹುಶಃ FSD ಕಾರಲ್ಲಿ ಪ್ಯಾಸೆಂಜರ್ ಸುಮ್ನೆ ಕೂತಿರ್ಬೋದು, ಹೊರಗಡೆ ಡ್ರೈವಿಂಗ್ ಟೆನ್ಷನ್ ಇಲ್ದೆ, ಒಳಗಡೆ ಏನೋ ಯೋಚನೆ ಮಾಡ್ಕೊಂಡು ಅಥವಾ ಸುಮ್ನೆ ಇರ್ಬೋದು. ಅದೇ ಥರ ಧ್ಯಾನಯೋಗಿ ಕೂಡ ಹೊರಗಿನ ಹೋರಾಟ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಒಳಗಡೆ ಗುರು ಕೊಟ್ಟ ಗುರಿಯ ಮೇಲೆ, ತನ್ನ ಆಂತರಿಕ ಸ್ಥಿತಿಯ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು. ಅಂದ್ರೆ ಆ ಗಾಡಿ, ದೇಹ ಮನಸ್ಸು ಅದರ ಪಾಡಿಗೆ ಅದೇ ಗುರಿ ಕಡೆ ಹೋಗ್ತಾ ಇರುತ್ತೆ, ಸಾಧಕ ಒಳಗಡೆ ಧ್ಯಾನದಲ್ಲಿರ್ತಾನೆ ಅನ್ನೋ ಥರ. ಹೌದು, ಆ ರೀತಿ ಇಂಟರ್ಪ್ರೆಟ್ ಮಾಡಬಹುದು. ಆದರೆ ಮತ್ತೆ ಹೇಳ್ತೀನಿ, ಇದೆಲ್ಲ ನಮಗೆ ಸದ್ಯಕ್ಕೆ ಸಿಕ್ಕಿರೋ ಕ್ಲೂಸ್ ಇತ್ಕೊಂಡು ನಾವು ಮಾಡ್ತಿರೋ ಅನಾಲಿಸಿಸ್ ಅಷ್ಟೇ. ಪೂರ್ತಿ ಚಿತ್ರಣಕ್ಕೆ ಕಾಯ್ಬೇಕು. ಇದು ನಿಜವಾಗ್ಲೂ ತುಂಬಾನೇ ಅನಿರೀಕ್ಷಿತ, ವಿಚಿತ್ರ ಅನ್ನೋ ಹಾಗೆ ಇದೆ ಈ ಹೋಲಿಕೆ.
ಒಂದು ಕಡೆ ಫ್ಯೂಚರ್ ಟೆಕ್ನಾಲಜಿ ತರಹ ಕಾಣೋ ಟೆಸ್ಲಾ, ಇನ್ನೊಂದು ಕಡೆ ಸಾವಿರಾರು ವರ್ಷ ಹಳೆಯ ಆಳವಾದ ಸ್ಪಿರಿಚುವಲ್ ಪಾತ್. ಯಾಕೆ ಈ ತರಹದ ರೂಪಕ ಬೇಕಾಯ್ತು? ಏನಿದರ ಉದ್ದೇಶ ಇರ್ಬೋದು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದೆ ನೋಡಿ. ತುಂಬಾ ಹಳೇದಾದ ಪ್ರಾಚೀನವಾದ ಒಂದು ಸತ್ಯವನ್ನ ಹೇಳೋಕೆ ಈಗಿನ ತುಂಬಾ ಹೊಸದಾದ, ಇನ್ನೂ ಎಲ್ಲರಿಗೂ ಪರಿಚಯವೇ ಆಗದ ಒಂದು ಟೆಕ್ನಾಲಜಿ, ಸೆಲ್ಫ್ ಡ್ರೈವಿಂಗ್ ಎಲೆಕ್ಟ್ರಿಕ್ ಕಾರ್, ಇದನ್ನ ಬಳಸಿದ್ದಾರೆ. ಹೌದು, ನಾವು ಕೇಳೋ ದೋಣಿ, ನದಿ, ದೀಪ, ರಥ ಈ ತರಹದ ರೂಪಕಗಳಿಗಿಂತ ತೀರಾ ಭಿನ್ನ. ಖಂಡಿತ. ಯಾಕೆ ಹೀಗೆ? ಬಹುಶಃ ಆಕಾರದಲ್ಲೇ ಹೇಳಿದ ಹಾಗೆ ಜನರನ್ನ ಎಚ್ಚರಗೊಳಿಸೋಕೆ ಇರಬಹುದು. ಅಂದ್ರೆ, ಓ, ಹೀಗೂ ಯೋಚನೆ ಮಾಡಬಹುದಾ ಅಂತ ಅವರ ಮಾಮೂಲಿ ಥಿಂಕಿಂಗ್ ಪ್ಯಾಟರ್ನ್ನ ಬ್ರೇಕ್ ಮಾಡೋಕೆ. ಇನ್ನೊಂದು, ಈಗಿನ ಜನರೇಷನ್ ಟೆಕ್ನಾಲಜಿ ಜೊತೆ ಬೆಳೆದವರಿಗೆ ಇದು ಬೇಗ ಕನೆಕ್ಟ್ ಆಗ್ಬೋದು. ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ ಹಾಗೆ ಆಗುತ್ತೆ. ಸರಿ. ಮೂರನೇದಾಗೆ, ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಬರೀ ಹಳೆ ಪುಸ್ತಕಗಳಲ್ಲಿ ಮಾತ್ರ ಇಲ್ಲ, ನಮ್ಮ ಸುತ್ತ ಇರೋ ಲೇಟೆಸ್ಟ್ ಟೆಕ್ನಾಲಜಿಯಲ್ಲೂ ಅದರ ಪ್ರತಿಫಲನ ಕಾಣ್ಬೋದು ಅಂತ ತೋರಿಸೋ ಪ್ರಯತ್ನ ಕೂಡ ಇರ್ಬೋದು. ಆ ಮೂಲಕ ಅದರ ಯೂನಿವರ್ಸಾಲಿಟಿಯನ್ನ ಹೈಲೈಟ್ ಮಾಡೋದು. ಮತ್ತೆ ನಾವು ಇದನ್ನ ನೆನ್ಪಿಟ್ಕೊಳ್ಬೇಕು, ಇದು ಬರೀ ಇಂಟ್ರೊಡಕ್ಷನ್ ಅಂತ ಅವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಲು ತುಂಬಾ ಮುಖ್ಯ. ಅದು ಬ್ಲಾಗ್ ಪೋಸ್ಟ್, ಇಮೇಲ್ ಎರಡರಲ್ಲೂ ಇದು ರೂಪಕದ ಒಂದು ಪ್ರಸ್ತಾವನೆ, ಇದರ ಬಗ್ಗೆ ಇನ್ನೂ ಜಾಸ್ತಿ ವಿವರಣೆ, ಆಳವಾದ ವಿಶ್ಲೇಷಣೆ ಮುಂದೆ ಬರುತ್ತೆ ಅಂತೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹೌದು. ಸೊ ನಮ್ಗೆ ಈಗ ಸಿಕ್ಕಿರೋದು ಒಂದು ಟೀಸರ್ ತರ ಅಷ್ಟೇ, ಕುತೂಹಲ ಕೆರಳಿಸಿ ಯೋಚನೆ ಮಾಡೋಕ್ ಹಚ್ಚೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಈ ಹೋಲಿಕೆಯ ಪೂರ್ತಿ ಆಳ, ಅದರ ಸೂಕ್ಷ್ಮತೆಗಳು, ಅದು ಧ್ಯಾನ ಯೋಗದ ಪ್ರಾಕ್ಟೀಸ್ಗೆ ಹೇಗೆ ಲಿಂಕ್ ಆಗುತ್ತೆ, ಆ ಲೈಫ್ ಟೈಮ್ಸ್ ಚಾರ್ಜಿಂಗ್ ಹೇಗೆ ಸಿಗುತ್ತೆ, FST ಗೋಲ್ ಹೇಗೆ ಫಿಕ್ಸ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ಗೆ ನಾವು ಕಾಯಲೇಬೇಕು. ಹಾಗಾದ್ರೆ ಸದ್ಯಕ್ಕೆ ನಾವು ಒಟ್ಟಾರೆಯಾಗಿ ಏನ್ ಹೇಳ್ಬೋದು? ಗುರುಪೂರ್ಣಿಮೆಗೆ ಒಂದು ಯುನೀಕ್ ಆದ, ಅನ್ಎಕ್ಸ್ಪೆಕ್ಟೆಡ್ ಆದ ಅರ್ಪಣೆ ರೂಪದಲ್ಲಿ ಧ್ಯಾನ ಯೋಗಿಯ ಸ್ಪಿರಿಚುವಲ್ ಜರ್ನಿಯನ್ನ ವಿವರಿಸೋಕೆ ಟೆಸ್ಲಾ ಕಾರಿನ ಲೈಫ್ ಟೈಮ್ ಚಾರ್ಜಿಂಗ್ ಮತ್ತೆ FST ಜೊತೆಗೆ ಒಂದು ಅಸಾಮಾನ್ಯ ರೂಪಕವನ್ನ ಇಲ್ಲಿ ನೋಡಿದ್ರಿ. ಹೌದು. ಮುಖ್ಯ ಪಾಯಿಂಟ್ಸ್ ಮತ್ತೆ ಹೇಳೋದಾದ್ರೆ, ಜೀವನಮಾನಗಳ ಚಾರ್ಜಿಂಗ್ ಇದು ಒಟ್ಟುಗೂಡಿನ ಗುರುಕೃಪೆ, ಹಿಂದಿನ ಜನ್ಮದ ಪುಣ್ಯ ಅಥವಾ ರೆಡಿನೆಸ್ ಇರ್ಬೋದು. FST ಇದು ಗುರುವು ಆ ಯೋಗಿಯ ಸಿಸ್ಟಮ್ನಲ್ಲಿ ಇಟ್ಟಿರೋ ಒಂದು ಅಚಲವಾದ, ಸ್ಪೆಸಿಫಿಕ್ ಆದ ಗುರಿ ಇರ್ಬೋದು. ಇವೆರಗೂ ಸೇರಿ ಒಂದು ರೀತಿ ಗೈಡೆಡ್ ಆದ, ಆಲ್ಮೋಸ್ಟ್ ಆಟೋಮೇಟೆಡ್ ಆದ, ಒಳಗಿನ ಶಕ್ತಿಯಿಂದ ನಡೆಯೋ ಸ್ಪಿರಿಚುವಲ್ ಜರ್ನಿಯನ್ನ ಸೂಚಿಸುತ್ತೆ, ವಿಶೇಷವಾಗಿ ಧ್ಯಾನ ಮಾರ್ಗದವರಿಗೆ. ಆದರೆ ಇದರ ಪೂರ್ತಿ ಅರ್ಥ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ತಿಳಿಬೇಕಂದ್ರೆ ಆ ಮುಂದಿನ ವಿವರಣೆಗಳು ಬೇಕೇ ಬೇಕು. ಖಂಡಿತವಾಗ್ಲೂ ಇದು ನಿಮ್ಮ ರೆಗ್ಯುಲರ್ ಸತ್ಸಂಗದ ಟಾಪಿಕ್ ಅಲ್ಲ. ಆಕರಗಳು ಹೇಳಿದ ಹಾಗೇನೆ ತುಂಬಾ ಬೇರೆ ಇದೆ. ನಿಜಕ್ಕೂ ಇದು ಹೇಗೆ ಹೇಳೋದು, ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ನಾವು ಅಂದ್ಕೊಂಡಿರೋ ಕ್ಷೇತ್ರಗಳು, ಟೆಕ್ನಾಲಜಿ ಮತ್ತೆ ಸ್ಪಿರಿಚುವಾಲಿಟಿ, ಹೇಗೆ ಒಂದನ್ನೊಂದು ರಿಫ್ಲೆಕ್ಟ್ ಮಾಡ್ಬೋದು, ಒಂದರ ಭಾಷೆಯನ್ನ ಬಳಸಿ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ಇದು ಮಾಮೂಲಿ ಚೌಕಟ್ಟುಗಳನ್ನ ದಾಟಿ ಯೋಚಿಸೋಕೆ ಒಂದು ಇನ್ವಿಟೇಷನ್ ತರಹ ಇದೆ. ಈ ಮಾತುಕತೆ ನನ್ನ ತಲೆಯಲ್ಲಿ ಕೊನೆಗೊಂದು ಪ್ರಶ್ನೆ ಮೂಡಿಸ್ತಾ ಇದೆ. ಈಗ ಸೆಲ್ಫ್ ಡ್ರೈವಿಂಗ್ ಟೆಸ್ಲಾ ಕಾರು ಸೇಫ್ ಆಗಿ ಡೆಸ್ಟಿನೇಷನ್ ತಲುಪೋಕೆ, ಅದರ ಸುತ್ತ ಇರೋದನ್ನ ನೋಡೋಕೆ ಕ್ಯಾಮೆರಾ, ರ್ಯಾಡಾರ್, ಲಿಡಾರ್ ಅಂತ ಸೂಪರ್ ಅಡ್ವಾನ್ಸ್ಡ್ ಸೆನ್ಸರ್ಗಳನ್ನ ಬಳಸುತ್ತೆ ಅಲ್ವಾ? ಹೌದು. ಮತ್ತೆ ಪರಿಸ್ಥಿತಿಗೆ ತಕ್ಕ ಹಾಗೆ ಡಿಸಿಷನ್ ತಗೊಳ್ಳೋಕೆ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್. ಹಾಗಾದ್ರೆ ಇದೇ ರೂಪಕವನ್ನ ಮುಂದುವರೆಸಿದ್ರೆ, ತನ್ನ ಒಳಗಿನ ಗುರು ನಿರ್ದೇಶಿತ ಪ್ರಯಾಣವನ್ನ ಮಾಡ್ತಿರೋ ಆ ಧ್ಯಾನ ಯೋಗಿಗೆ ಅದಕ್ಕೆ ಸಮಾನವಾದ ಸೆನ್ಸರ್ಗಳು ಯಾವುದು? ಆ ಪ್ರೋಗ್ರಾಮಿಂಗ್ ಅಥವಾ ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದು? ಅವು ಹೇಗೆ ಕೆಲಸ ಮಾಡ್ತವೆ? ಬಹುಶಃ ಈ ಪ್ರಶ್ನೆಗಳ ಉತ್ತರ ಕೂಡ ಆ ಮುಂದಿನ ವಿವರಣೆಗಳಲ್ಲಿ ಸಿಗುತ್ತೇನೋ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಖಂಡಿತ ಅದಕ್ಕೂ ಉತ್ತರ ಸಿಗೋ ಸಾಧ್ಯತೆ ಇದೆ.